ಹಿಂದಿನ ದಿನಗಳಲ್ಲಿ ಕಾಫಿ ಟೀ ಬದಲು ಕಷಾಯ ಕುಡಿತಾ ಇದ್ರು. ಅದನ್ನು ಹೇಗೆ ತಯಾರಿಸಿದ್ರು ಅಂತಂದರೆ, ಕೊತ್ತಂಬರಿ ಬೀಜ, ಜೀರಿಗೆ, ಶುಂಠಿ, ಕಾಳುಮೆಣಸು, ಅರಿಶಿಣ, ಜಾಯಿಕಾಯಿ, ಲವಂಗ, ಮೆಂತ್ಯ ಇಷ್ಟನ್ನು ಹುರಿದು ನಂತರ ಅದನ್ನು ಪುಡಿ ಮಾಡ್ತಾಯಿದ್ರು. ಆ ಪುಡಿಯನ್ನು ಹಾಲು ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ಬೆಲ್ಲವನ್ನು ಸೇರಿಸಿ ಕುದಿಸಿ ಕುಡಿತಾಯಿದ್ರು. ಇದು ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆ, ಶೀತ, ಕೆಮ್ಮು ಮುಂತಾದ ರೋಗಗಳಿಗೆ ಸಹಕಾರಿಯಾಗಿದೆ. ಇದನ್ನು ಆಯುರ್ವೇದದಲ್ಲಿ ಕ್ಷೀರಪಾಕ ಅಂತ ವಿವರಿಸಿದ್ದಾರೆ. ಕ್ಷೀರಂ ಅಷ್ಟಗುಣಂ ದ್ರವ್ಯಾತ್ ಕ್ಷೀರ ನೀರಂ ಚತುರ್ಗುಣಂ ಕ್ಷೀರಾವಶೇಷ ತತ್ಪೀತಂ ಶೂಲಂ ಆಮೋದ್ಭವಂ ಜಯತ್ ಅಂತಂದರೆ, ಒಂದು ಭಾಗದಷ್ಟು ಔಷಧ ಅಥವಾ ಆಹಾರ ದ್ರವ್ಯದ ಪುಡಿಯನ್ನು ತೆಗೆದುಕೊಂಡು ಅದಕ್ಕೆ 8ರಷ್ಟು ಹಾಲನ್ನು ಸೇರಿಸಿ 16ರಷ್ಟು ನೀರನ್ನು ಸೇರಿಸಿ ಅದು ಮತ್ತೆ 8 ಭಾಗದಷ್ಟು ಇಳಿಯುವ ತನಕ ಕುದಿಸಿ ಸೇವಿಸಬಹುದು. ಇದು ಅಜೀರ್ಣದಿಂದ ಬರುವ ಹೊಟ್ಟೆ ನೋವನ್ನು ಕಡಿಮೆ ಮಾಡ್ತದೆ. ಅದರಲ್ಲಿ ಹಾಕುವ ಔಷಧ ದ್ರವ್ಯಕ್ಕೆ ತಕ್ಕಂತೆ ರೋಗ ಶಮನಕ್ಕೆ ಸಹಕಾರಿಯಾಗಿದೆ. ಹಾಲು ಆ ದ್ರವ್ಯದ ತೀಕ್ಷ್ಣತೆಯಿಂದ ಆಗುವ ಹೊಟ್ಟೆಯುರಿ ಮುಂತಾದವುಗಳನ್ನು